ಐ ಹ್ಯಾವ್ ಮೆನಿ ಫ್ರೆಂಡ್ಸ್, ಐ ಹ್ಯಾವ್ ಮಚ್ ಫ್ರೆಂಡ್ಸ್. ಈ ಎರಡು ಸೆಂಟೆನ್ಸ್ ಅಲ್ಲಿ ಯಾವ ಸೆಂಟೆನ್ಸ್ ಕರೆಕ್ಟ್ ಅಂತ ಹೇಳ್ಬೋದಾ? ಐ ಹ್ಯಾವ್ ಮೆನಿ ಫ್ರೆಂಡ್ಸ್, ಐ ಹ್ಯಾವ್ ಮಚ್ ಫ್ರೆಂಡ್ಸ್? ಕನ್ಫ್ಯೂಸ್ ಆಗ್ತಾ ಉಂಟಲ್ವಾ? ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮೆನಿ, ಮಚ್, ಫ್ಯೂ, ಸಮ್, ಎನಿ ಈ ವರ್ಡ್ಸ್ ಅನ್ನೆಲ್ಲ ಎಲ್ಲಿ ಯೂಸ್ ಮಾಡ್ತೇವೆ, ಯೂಸ್ ಮಾಡುವಾಗ ಏನೆಲ್ಲ ವಿಷಯಗಳನ್ನು ಗಮನಿಸಬೇಕು ಅಂತೇಳಿ ಕಲಿಯುವ. ಕಳೆದ ವಿಡಿಯೋದಲ್ಲಿ ನಾವು ಡಿಟರ್ಮಿನರ್ಸ್ ಅಂದ್ರೆ ಏನು, ಡಿಟರ್ಮಿನರ್ಸ್ ಅಲ್ಲಿ ಯಾವುದೆಲ್ಲ ಟೈಪ್ಸ್ ಆಫ್ ಡಿಟರ್ಮಿನರ್ಸ್ ಉಂಟು ಅಂತೇಳಿ ನೋಡಿದ್ದೇವೆ. ಕ್ವಾಂಟಿಫೈಯರ್ ಡಿಟರ್ಮಿನರ್ಸ್ ಕೂಡ ಡಿಟರ್ಮಿನರ್ಸ್ ನ ಇನ್ನೊಂದು ಟೈಪ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ನಮ್ಮ ಟಾಪಿಕ್ ಕ್ವಾಂಟಿಫೈಯರ್ಸ್. ಇದು ಡಿಟರ್ಮಿನರ್ಸ್ ನ ಇನ್ನೊಂದು ಟೈಪ್. ಈ ಕ್ವಾಂಟಿಫೈಯರ್ಸ್ ಡಿಟರ್ಮಿನರ್ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್, ಹಾಗೆ 10th ಸ್ಟ್ಯಾಂಡರ್ಡ್ CBSE ಸಿಲೆಬಸ್ ನ ಒಂದು ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್. ಇಂಗ್ಲಿಷ್ ಮಾತಾಡ್ಲಿಕ್ಕೆ ಟ್ರೈ ಮಾಡುವಂತ ಎಲ್ಲ ಬಿಗಿನರ್ಸಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುವ ಗ್ರಾಮರ್ ಟಾಪಿಕ್. ಒಂದು ನೌನಿನ ಮುಂದೆ ಬರುವಂತ, ನೌನಿನ ಬಗ್ಗೆ ಇನ್ಫಾರ್ಮೇಶನ್ ಕೊಡುವಂತ ಪದವನ್ನು ಡಿಟರ್ಮಿನರ್ಸ್ ಅಂತ ಹೇಳ್ತೇವೆ. ಹಾಗಾದ್ರೆ ಕ್ವಾಂಟಿಫೈಯರ್ ಡಿಟರ್ಮಿನರ್ಸ್ ಅಂದ್ರೆ ಏನು? ಆ ಪದವೇ ಹೇಳ್ತದೆ ಕ್ವಾಂಟಿಟಿಯ ಬಗ್ಗೆ ಹೇಳುವಂಥದ್ದು. ಕ್ವಾಂಟಿಫೈಯರ್ ನೌನಿನ ಕ್ವಾಂಟಿಟಿಯ ಬಗ್ಗೆ ಹೇಳಲಿಕ್ಕೆ ಯೂಸ್ ಮಾಡುವ ವರ್ಡ್ ಅನ್ನು ಕ್ವಾಂಟಿಫೈಯರ್ ಡಿಟರ್ಮಿನರ್ ಅಂತ ಹೇಳ್ತೇವೆ. ಇದು ನೌನಿನ ಕ್ವಾಂಟಿಟಿಯನ್ನು ಹೇಳ್ತೇವೆ, ಎಷ್ಟು ಅಮೌಂಟ್, ಎಷ್ಟು ಕ್ವಾಂಟಿಟಿ ಉಂಟು ಅಂತೇಳಿ ನಮಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತದೆ. ಓಕೆ, ಈಗ ಕ್ವಾಂಟಿಫೈಯರ್ ಡಿಟರ್ಮಿನರ್ಸ್ಗೆ ಯಾವುದೆಲ್ಲ ಎಕ್ಸಾಂಪಲ್ ಅಂತೇಳಿ ನೋಡುವ. ನಾನು ಈಗಾಗಲೇ ಮೆನ್ಷನ್ ಮಾಡಿದ ಹಾಗೆ ಸಮ್, ಮೆನಿ, ಫ್ಯೂ, ಮೋರ್, ಮಚ್, ಫ್ಯೂ ಇದೆಲ್ಲ ಕ್ವಾಂಟಿಫೈಯರ್ ಡಿಟರ್ಮಿನರ್ಸ್ಗೆ ಎಕ್ಸಾಂಪಲ್. ಈ ವರ್ಡ್ ಅನ್ನು ಯಾವ ಸಿಚುವೇಶನ್ ಅಲ್ಲೆಲ್ಲ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತೇಳಿ ಕಲಿಯುವ. ಕ್ವಾಂಟಿಫೈಯರ್ಸ್ ಡಿಟರ್ಮಿನರ್ಸ್ ಅನ್ನು ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡುವಾಗ ನಮ್ಗೆ ಕೌಂಟೇಬಲ್ ನೌನ್ ಮತ್ತೆ ಅನ್ಕೌಂಟೇಬಲ್ ನೌನ್ ಅಂದ್ರೆ ಏನು ಅಂತೇಳಿ ಗೊತ್ತಿರಬೇಕು. ಕೌಂಟೇಬಲ್ ನೌನ್ ಅಂದ್ರೆ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇರುವಂತ ಎಲ್ಲಾ ನೌನ್. ಫಾರ್ ಎಕ್ಸಾಂಪಲ್ ಪೆನ್, ನಮ್ಗೆ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಬಾಯ್, ಗರ್ಲ್ ಎಷ್ಟಿದ್ದಾರೆ ಅಂತೇಳಿ ಕೌಂಟ್ ಮಾಡಿ ಹೇಳಲಿಕ್ಕೆ ಸಾಧ್ಯ ಉಂಟು. ಚಾಕೊಲೇಟ್ಸ್, ಇದನ್ನೆಲ್ಲ ಕೌಂಟೇಬಲ್ ನೌನ್ ಅಂತ ಹೇಳ್ತೇವೆ. ಹಾಗಾದ್ರೆ ಅನ್ಕೌಂಟೇಬಲ್ ನೌನ್ ನಮ್ಗೆ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂತ ನೌನ್. ಫಾರ್ ಎಕ್ಸಾಂಪಲ್ ಶುಗರ್, ವಾಟರ್, ಮಿಲ್ಕ್ ಕೌಂಟ್ ಮಾಡಿ ಎಕ್ಸಾಕ್ಟ್ ನಂಬರ್ ಹೇಳಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಇಂಥ ನೌನ್ ಅನ್ನು ಅನ್ಕೌಂಟೇಬಲ್ ನೌನ್ ಅಂತ ಹೇಳ್ತೇವೆ. ಈ ಕ್ವಾಂಟಿಫೈಯರ್ಸ್ ಅನ್ನು ಯೂಸ್ ಮಾಡುವಾಗ ನಾವು ಅದು ನೌನ್ ಕೌಂಟೇಬಲಾ ಅನ್ಕೌಂಟೇಬಲಾ ಅನ್ನೋದನ್ನು ಕೂಡ ನೆನಪಲ್ಲಿಟ್ಕೊಳ್ಬೇಕು. ಹಾಗೆ ನೌನ್ ಸಿಂಗುಲರಾ ನೌನ್ ಪ್ಲೂರಲಾ ಅಂತ ಕೂಡ ನಮ್ಗೆ ಗೊತ್ತಿರಬೇಕು. ಸಿಂಗುಲರ್ ಅಂದ್ರೆ ನೌನ್ ಒಂದೇ ಆಗಿರ್ಬೇಕು, ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ವಸ್ತುಗಳು ಅಥವಾ ಜನರು ಇದ್ರೆ ಪ್ಲೂರಲ್ ಅಂತ ಹೇಳ್ತೇವೆ. ಓಕೆ, ಹಾಗಾದ್ರೆ ಮೆನಿಯನ್ನು ಎಲ್ಲಿ ಯೂಸ್ ಮಾಡುದು, ಮಚ್ ಅನ್ನು ಎಲ್ಲಿ ಯೂಸ್ ಮಾಡುದು ಅಂತೇಳಿ ನೋಡುವ. ನಾನು ಆಗ ಕೊಟ್ಟ ಎಕ್ಸಾಂಪಲಿನ ಹಾಗೆ ಐ ಹ್ಯಾವ್ ಮೆನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಅನ್ನುವಂಥದ್ದು ಕೌಂಟೇಬಲ್ ನೌನ್ ಮತ್ತೆ ಪ್ಲೂರಲ್ ನೌನ್. ಕೌಂಟ್, ಎಷ್ಟು ಫ್ರೆಂಡ್ಸ್, ಫ್ರೆಂಡ್ಸ್ ಅನ್ನುವಂಥದ್ದು ಅಲ್ಲಿ ನೌನ್ ಅಲ್ವಾ. ಎಷ್ಟು ಫ್ರೆಂಡ್ಸ್ ಅಂತೇಳಿ ನಮ್ಗೆ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಹಾಗೆ ಅಲ್ಲಿ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ, ಫ್ರೆಂಡ್ ಅಲ್ಲ ಫ್ರೆಂಡ್ಸ್. ಒಂದಕ್ಕಿಂತ ಜಾಸ್ತಿ ಜನರಿದ್ದಾರೆ, ಪ್ಲೂರಲ್ ನೌನ್. ಸೊ ನೌನ್ ಪ್ಲೂರಲ್ ಮತ್ತೆ ಕೌಂಟೇಬಲ್ ಆಗಿದ್ರೆ ಅಲ್ಲಿ ನಾವು ಮೆನಿಯನ್ನು ಯೂಸ್ ಮಾಡ್ತೇವೆ. ಐ ಹ್ಯಾವ್ ಮೆನಿ ಫ್ರೆಂಡ್ಸ್. ಐ ಹ್ಯಾವ್ ಮಚ್ ಫ್ರೆಂಡ್ಸ್ ಅಂತ ಹೇಳುದಿಲ್ಲ, ಅದು ರಾಂಗ್. ಹಾಗೆ ಮೆನಿಯನ್ನು ನಾವು ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತೇವೆ, ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತೇವೆ, ಕ್ವೆಶನ್ ಕೇಳಲಿಕ್ಕೆ ಕೂಡ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಸೆಂಟೆನ್ಸ್ ಐ ಹ್ಯಾವ್ ಮೆನಿ ಫ್ರೆಂಡ್ಸ್, ಐ ಹ್ಯಾವ್ ಮೆನಿ ಬುಕ್ಸ್, ಇದೆಲ್ಲ ಪಾಸಿಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಐ ಡು ನಾಟ್ ಹ್ಯಾವ್ ಮೆನಿ ಬುಕ್ಸ್, ಐ ಡು ನಾಟ್ ಹ್ಯಾವ್ ಮೆನಿ ಬುಕ್ಸ್, ಐ ಡು ನಾಟ್ ಹ್ಯಾವ್ ಮೆನಿ ಫ್ರೆಂಡ್ಸ್, ಇದು ನೆಗೆಟಿವ್ ಸೆಂಟೆನ್ಸ್. ಇನ್ನು ಕ್ವೆಶನ್ ಡು ಯು ಹ್ಯಾವ್ ಮೆನಿ ಬುಕ್ಸ್, ನಿನ್ನಲ್ಲಿ ತುಂಬ ಬುಕ್ಸ್ ಉಂಟಾ? ಹೀಗೆ ಮೂರು ಕಡೆಯಲ್ಲಿ ಕೂಡ ನಮಗೆ ಮೆನಿಯನ್ನು ಯೂಸ್ ಮಾಡಬೇಕು. ಯೂಸ್ ಮಾಡುವಾಗ ನೋಡಬೇಕಾದ್ದು ಒಂದು ನೌನ್ ಕೌಂಟೇಬಲ್ ಆಗಿರಬೇಕು, ನೌನ್ ಪ್ಲೂರಲ್ ಆಗಿರಬೇಕು. ಓಕೆ, ಹಾಗಾದ್ರೆ ಮಚ್ ಅನ್ನು ಎಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡುವ. ಮಚ್ ಅನ್ನು ಅನ್ಕೌಂಟೇಬಲ್ ನೌನಿನೊಟ್ಟಿಗೆ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್
ಐ ಡೋಂಟ್ ಹ್ಯಾವ್ ಮಚ್ ವಾಟರ್. ಐ ಡೋಂಟ್ ಹ್ಯಾವ್ ಮಚ್ ವಾಟರ್. ನನ್ನಲ್ಲಿ ತುಂಬ ನೀರಿಲ್ಲ, ಸ್ವಲ್ಪ ಕಮ್ಮಿ ನೀರುಂಟು, ಅದಕ್ಕೆ ನನ್ನಲ್ಲಿ ತುಂಬ ನೀರಿಲ್ಲ ಅಂತ ಹೇಳುದು. ಯಾವಾಗಲೂ ಮಚ್ಚನ್ನು ನಾವು ನೆಗೆಟಿವ್ ಸೆಂಟೆನ್ಸ್ ಮತ್ತೆ ಕ್ವಶನ್ ಅಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡ್ತೇವೆ. ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತೇವೆ, ಬಟ್ ವೆರಿ ರೇರ್, ತುಂಬ ರೇರ್ ಆಗಿ ಮಚ್ಚನ್ನು ನಾವು ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡುದು. ಇನ್ನೊಂದು ಎಕ್ಸಾಂಪಲ್ ನೋಡುವ. ಶಿ ಡಸಂಟ್ ಹ್ಯಾವ್ ಮಚ್ ರೈಸ್. ಶಿ ಡಸಂಟ್ ಹ್ಯಾವ್ ಮಚ್ ರೈಸ್. ಅವಳಲ್ಲಿ ತುಂಬ ರೈಸ್ ಇಲ್ಲ, ಸ್ವಲ್ಪ ರೈಸ್ ಇರುವುದು. ಕ್ವಶನ್ಸ್ ಅಲ್ಲಿ ಹೇಗೆ ಮಚ್ಚನ್ನು ಯೂಸ್ ಮಾಡುದು ಅಂತೇಳಿ ನೋಡುವ. ಡು ಯು ಹ್ಯಾವ್ ಮಚ್ ರೈಸ್? ಹೌ ಮಚ್ ಮಿಲ್ಕ್ ಈಸ್ ಲೆಫ್ಟ್? ಹೌ ಮಚ್ ಮಿಲ್ಕ್ ಈಸ್ ಲೆಫ್ಟ್? ಎಷ್ಟು ಹಾಲು ಉಳಿದಿದೆ? ಹೀಗೆ ಮಚ್ಚನ್ನು ಹೇಗೆ ಯೂಸ್ ಮಾಡುದು, ಮೆನಿಯನ್ನು ಹೇಗೆ ಯೂಸ್ ಮಾಡುದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿದೆವು. ಇನ್ನೂ ಕೂಡ ತುಂಬ ಕ್ವಾಂಟಿಫೈಯರ್ಸ್ ಇದೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಉಳಿದ ಕ್ವಾಂಟಿಫೈಯರ್ಸ್ ನ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೇನೆ. ವಿಡಿಯೋ ಕಂಪ್ಲೀಟ್ ನೋಡಿ, ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.